ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇರುತ್ತೆ. ವಿಡಿಯೋನಲ್ಲಿ ಸ್ಕಿಪ್ ಅಂತ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಅಜಿತ್ ತಮ್ಮ ಲಚಿಕೇತ್ ಮತ್ತು ಭೂಮಿಯವರು ಮನೆಯಿಂದ ಹೊರಗಡೆ ಮಾತಾಡ್ತಾ ಇರ್ತಾರೆ. ಲಚ್ಚಿಯವರು ಬಾ ಅಣ್ಣ ಅಂದ ತಕ್ಷಣ ಎಷ್ಟು ನಾಚಿಕೋತೀರಾ ಅದಕ್ಕೆ, ನೀವು ಅಣ್ಣನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಹೇಳಿ ಅದಕ್ಕೆ ಅಂತ ಕೇಳಿದಾಗ, ಇನ್ನು ಈ ಕಡೆ ಭೂಮಿಯವರು ಆಕಾಶದ ವಿಸ್ತಾರನ ಅಳತೆ ಮಾಡೋದಿಕ್ ಸಾಧ್ಯನಾ? ಲಚ್ಚಿ ಅವರು ವಾಟ್ ಎ ಡೈಲಾಗ್. ಅದಕ್ಕೆ ಆಕಾಶನ ಅಳತೆ ಮಾಡೋದಿಕ್ಕೆ ಸಾಧ್ಯನಾ? ಅಳತೆ ಮಾಡೋದಿಕ್ ಆಗೋದಿಲ್ಲ. ಆದ್ರೂನು ಲಕ್ಕಿ, ನಮ್ಮಣ್ಣ ತುಂಬಾ ಸಿಕ್ಕಾಬಟ್ಟೆ ಲಕ್ಕಿ. ತರ ಒಬ್ರು ಲೈಫ್ ಪಾರ್ಟ್ನರ್ನ ಪಡೆಯೋದಿಕ್ಕೆ ಅವನು ಸಿಕ್ಕಾಬಟ್ಟೆ ಲಕ್ಕಿ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇ ರೀತಿ ನಿಮ್ಗೊಂದು ಗಿಫ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಹೇಳಿ ನಿಮ್ಗೆ ಏನ್ ಗಿಫ್ಟ್ ಬೇಕು? ಅವರು ಮೈದು, ನಾನ್ ಏನ್ ಕೇಳಿದ್ರು ಸಹ ನೀನು ನಡೆಸ್ಕೊಡ್ತೀಯಾ? ಲಚ್ಚಿ ಅವರು ಆಜ್ಞೆ ಮಾಡಿ ಅದಕ್ಕೆ. ಇದು ನೋಡು, ಯಾವುದೇ ಕಾರಣಕ್ಕೂ ಅದೆಂತದೇ ಸಂದರ್ಭ ಬಂದ್ರು ನಿಮ್ಮ ಅಣ್ಣನ ಜೊತೆಗೆ ಇರ್ಬೇಕು, ನೀನು ನಾ ಬಿಟ್ಕೊಡ್ಬಾರ್ದು ಅಂತಿದ್ದಾಗೆ ಲಚ್ಚಿ ಅವರು ಬಿಟ್ಕೊಡೋದ ನಾನು ಆಕತ್ಗೆ ಈ ರೀತಿ ಕ್ವಶನ್ ನಿಮ್ ತಲೆಯಲ್ಲಿ. ಭೂಮಿಯವರು ಯೋಚನೆ ಮಾಡ್ತಾ ನಿಂತ್ಕೋತಾರೆ. ಲಚಿಕೇತ್ ಅವರು ಅದಕ್ಕೆ ಅಂದ್ರೂ ಸಹ ಮಾತಾಡೋದಿಲ್ಲ. ಇನ್ನು ಪಕ್ಕಕ್ಕೆ ಬಂದು ಅದಕ್ಕೆ ಈಗ ಯಾಕೆ ಮಾತು ಅಂತಿದ್ದಾಗೆ ಭೂಮಿಯವರು ತನ್ನ ಕೈನ ಮುಂದೆ ನೀಡಿ, ನೀನು ಮಾತು ಕೊಡ್ತೀಯಾ? ಅದಕ್ಕೆ ಹೇಳಿರುವಂತಹ ಒಂದು ಮಾತನ್ನ ನಡೆಸ್ಕೊಡ್ತೀಯಾ ಇದಾಗೆ ಲಚಿಕೇತ್ ಅವರು ಭೂಮಿಯವ್ರ ಕೈ ಮೇಲೆ ಕೈ ಇಟ್ಟು, ನಾನು ಯಾವತ್ತಿದ್ರು ಬ್ರೋ ಪರನೆ, ಏನೇ ಆಗ್ಲಿ ಅದೆಷ್ಟೇ ಕ್ರಿಟಿಕಲ್ ಸಿಚುಯೇಷನ್ ಬರ್ಲಿ, ಲಚಿಕೇತ್ ರಾಮ್ ನಾರಾಯಣ್ ಯಾವತ್ತಿದ್ರು ಅಜಿತ್ ರಾಮ್ ನಾರಾಯಣ್ ಜೊತೆನಲ್ಲೇ ಇರ್ತಾನೆ ಅಂತ ಹೇಳ್ತಿದ್ದಾಗೆ ನಿನ್ನೆ ಲಚ್ಚಿ ಮಾತ್ಗೆ ಭೂಮಿಯವರು ತುಂಬಾ ಇಂಪ್ರೆಸ್ ಆಗಿ ನನ್ ಮುದ್ದು ಮೈದು ಅಂತ ಹೇಳಿ ತನ್ನ ಮೈದು ಲಚಿಕೇತ್ ಅವ್ರನ್ನ ಹಬ್ ಮಾಡ್ತಾರೆ. ಲಚಿಕೇತ್ ಅವರು ಅದೆಲ್ಲ ಸರಿಯತ್ತೆ ಅದಕ್ಕೆ, ಆದ್ರೆ ನಾನ್ ನಿಮ್ಗೆ ಒಂದು ವಾರ್ನಿಂಗ್ ನ ಕೊಡ್ತಾ ಇದ್ದೀನಿ. ಇನ್ನು ಭೂಮಿಯವರು ಏನಪ್ಪ ಅದು ಅಂತಿದ್ದಾಗೆ ನೆನ್ನೆ ಲಚಿಕೇತ್ ಅವರು, ಅಣ್ಣ ಲೇಟ್ ಆಗಿ ಮನೆಗೆ ಬಂದ ಅಂತ ಹೇಳಿದ್ದಿ ಡಿಫಿಕಲ್ಟ್ ಹೇಳ್ತಿದ್ದಾರ ನೀವು, ಹಾಕ್ತೆ ಉಪವಾಸ ಏನಾದ್ರು ಕೆಡುವುದ್ರೆ ಈ ಲಚಿಕೇತು ನಿಂಗ್ ತಗೋಬಿಡ್ತೀನಿ ಅಂತಿದ್ದಾಗೆ ಭೂಮಿಯವರು, ನಿಮ್ ಮತ್ಗೆ ಆ ರೀತಿ ಏನು ಮಾಡೋದಿಲ್ಲ, ನೀನ್ ಟೆನ್ಷನ್ ತಗೋಬೇಡ ಹೇಳ್ತಾರೆ. ಇನ್ನು ಲಚಿಕೇತ್ ಅವರು ಅದಕ್ಕೆ ಈ ಸಿಡುಕ್ಮತಿ ಸಿದ್ದಪ್ಪ ಅದ್ಯಾವ ಕೆಲ್ಸದ ಮೇಲೆ ವರ್ಕ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಒಂದ್ಸರಿ ಯಾವ್ದಕ್ಕೂ ಅವ್ನು ಎಷ್ಟು ಗಂಟೆಗೆ ಬರ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ, ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಅವ್ನು ಎಷ್ಟು ಗಂಟೆಗೆ ಬರ್ತಾನೆ ಅಂತ ಒಂದ್ ಮಾತು ಕೇಳಿ ಇಷ್ಟೊತ್ತು ಅಂತ ನೀವು ಈ ರೀತಿ ನಿಂತ್ಕೊಂಡು ವಾಕ್ ಮಾಡ್ತಾ ಇರ್ತೀರಾ ಅಂತ ಕೇಳಿದಾಗ ಭೂಮಿಯವರು ಒಳ್ಳೆ ಐಡಿಯಾ. ಇನ್ನು ಅಜಿತ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಭೂಮಿಯವರು, ಅಲೋ ಸಾಹೇಬ್ರೆ ಎಷ್ಟೊತ್ತಾಯ್ತು, ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ, ತುಂಬಾ ಕೆಲ್ಸನ ಟೆನ್ಷನ್ ಏನಾಯ್ತು ಸಾಹೇಬ್ರೆ, ಬೆಳಗ್ಗೆ ಹೋದವ್ರು ನೀವು ಇಷ್ಟೊತ್ತಾದ್ರು ಮನೆಗ್ ಬಂದಿಲ್ಲ ಅಂದ್ರೆ ಹೇಗೆ, ನೀವು ಬೇಗ ಮನೆಗ್ ಬಂದು ವಿಶ್ರಾಂತಿ ಮಾಡ್ಬೇಕು, ಬರ್ತೀರಾ, ಏನ್ ಕತೆ, ಬಂದು ಊಟ ಯಾವಾಗ ಮಾಡ್ತೀರಾ, ಆನ್ ವೇ ನನ್ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡು ಅಂತ ಅಜಿತ್ ಅವ್ರು ಹೇಳ್ತಾರೆ. ಈ ಒಂದು ಮಾತು ಭೂಮಿ ಮನಸ್ಸಿಗೆ ತುಂಬಾ ನೋವಾಗಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ. ಭೂಮಿಯವರು ಯೋಚನೆ ಮಾಡ್ತಾ ಇರುವಂತಹ ಭೂಮಿಯವರು ಸೈಲೆಂಟ್ ಆಗಿ ನಿಂತ್ಕೊಂಡಿರೋದನ್ನ ನೋಡಿದಂತ ಅಜಿತ್ ತಮ್ಮ ಲಚಿಕೇತ್ ಅವರು ಅದಕ್ಕೆ ಅಂತ ಹೇಳಿ ಎಚ್ಚರ ಮಾಡ್ತಾರೆ. ಇನ್ನು ಭೂಮಿಯವರು ಏನ್ ಮೈದು ಅಂತಿದ್ದಾಗೆ ನೆನ್ನೆ ಲಚಿಕೇತ್ ಅವರು ಭೂಮಿಗೆ ದೃಷ್ಟಿ ತೆಗಿತಾರೆ. ಇನ್ನು ಭೂಮಿಯವರು ಯಾಕಿದೆಲ್ಲ ಅಂತ ಕೇಳ್ತಿದ್ದಾಗೆ ಲಚಿಕೇತ್ ಅವರು, ನಿಮ್ಮ ಮತ್ತೆ ಅಣ್ಣನ ಮಧ್ಯೆ ಇರುವಂತಹ ಪ್ರೀತಿಗೆ ಯಾವುದೇ ರೀತಿಯ ಕೆಟ್ಕಂಡು ಬೀಳದೆ ಇರ್ಲಿ ಅಂತ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಭೂಮಿಯವರು ಯೋಚನೆ ಮಾಡ್ತಾ ಮನೆ ಒಳಗಡೆ ಓಡೋಗ್ಬಿಡ್ತಾರೆ. ಅದನ್ನ ನೋಡಿದಂತ ಲಚಿಕೇತೆ ಅವರು, ಅಯ್ಯೋ ಹಬ್ಬ ಎಷ್ಟು ನಾಚಿಕೋತಾರೋ ನಮ್ಮತ್ಗೆ. ಇನ್ನು ಭೂಮಿಯವರು ಅಳ್ತಾ ದೇವ್ರ ಮನೆಗೆ ಬಂದು ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ದೇವ್ರನ್ನ ನೋಡ್ತಾ, ಅಮ್ಮ ನನಗೆ ಅಜಿತ್ ಸಾಹೇಬ್ರು ಬಟ್ಟೆನ ಪ್ಯಾಕ್ ಮಾಡೋದಿಕ್ಕೆ ಹೇಳಿದ್ದಾರೆ, ಹಾಗಾದ್ರೆ ನಾನು ಈ ಮನೆಯಿಂದ ಹೋಗ್ಬೇಕಾ, ನಾನು ಇಲ್ಲಿ ಉಳ್ಕೊಳೋದಿಕ್ಕೆ ನನಗೆ ಯಾವ ದಾರಿನೂ ಕೂಡ ಇಲ್ವಾ, ನೋಡು ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಬೇಡ, ನೀನೇ ಹೇಗಾದ್ರೂ ಮಾಡಿ ನನ್ನ ಮೇಲೆ ದಯ ತೋರು, ಆದ್ರೂ ಮಾಡಿ ನನ್ನನ್ನ ಈ ಮನೆಯಲ್ಲಿ ಉಳ್ಕೊಳೋ ಹಾಗೆ ನೀನೇ ಒಂದ್ ದಾರಿನ ತೋರ್ಸಮ್ಮ ಅಂತ ಹೇಳಿ ದೇವ್ರ ಹತ್ರ ಕಣ್ಣೀರಿಡ್ತಾ ಕೈ ಮುಕ್ಕೊಂಡು ನಿಂತ್ಕೋತಾರೆ ಭೂಮಿಯವರು ಬೇಡ್ಕೊಂಡು. ಭಾವುಕರಾಗಿ ಈ ಕಡೆ ಭೂಮಿಯವರು ಕೈ ಮುಗಿತಾ ನಿಂತಿರೋದನ್ನ ನೋಡಿದಂತಹ ಶಾರದಮ್ಮ ಅವರು ಕೂಡ ಅಲ್ಲಿಗೆ ಬಂದ್ಬಿಟ್ಟು ತನ್ನ ಮಗಳು ಭೂಮಿ ಪಕ್ಕನೆ ನಿಂತ್ಕೊಂಡು ಅವಳ ಮುಖನ ನೋಡಿ ಅವರು ಕೂಡ ಕೈ ಮುಕ್ಕೊಂಡು ದೇವರಲ್ಲಿ ಬೇಡ್ಕೊತಾ ನಿಂತ್ಕೋತಾರೆ. ಮನೆಯವರು ಎಲ್ಲರೂ ಸಹ ಆ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ದೇವ್ರ ಮನೆಗೆ ಹೋಗ್ತಾರೆ. ಇನ್ನು ಅವರಿಬ್ಬರನ್ನ ನೋಡಿದಂತಹ ಮನೆಯವರು ತುಂಬಾ ಖುಷಿ ಪಟ್ಕೊಂತ ಈ ಕಡೆ ಸಂಗೀತ ಅವರು ಭೂಮಿ ಅಂತ ಕೂಗ್ತಾರೆ. ಸಂಗೀತ ಅವರು ಅಮ್ಮ ಮಗಳು ಇಬ್ರು ದೇವ್ರ ಹತ್ರ ಏನ್ ಬೇಡ್ಕೋತಾ ಇದ್ರಿ ಅಂತಿದ್ದಾಗೆ ನೆನ್ನೆ ಭೂಮಿಯವರು ಶಾರದಮ್ಮ ಅವ್ರ ಕಡೆ ನೋಡ್ತಾರೆ. ಸಂದರ್ಭ ಕರೆಕ್ಟ್ ಆಗಿ ಅಲ್ಲಿಗೆ ಅಶ್ವಿನಿ ಅವ್ರ ಎಂಟ್ರಿ ಕೂಡ ಆಗುತ್ತೆ. ಸಂಗೀತ ಅವರು, ಈ ಮೊದಲು ನಾನು ಹೇಳಿದ್ದೀನಿ ಶಾರದನು ನೀನು ಕೂಡ ಎಷ್ಟೋ ವಿಷಯದಲ್ಲಿ ಸಮನಾಗಿ ಹೋಲ್ತೀರಾ ಅಂತ. ಇನ್ನು ಈ ಕಡೆ ಶ್ರವಣ್ ಅವರು, ಹೌದಕ್ಕ ಶಾರದಂಗೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ದೇವರಿಗೆ ಕೈ ಮುಗ್ದೆ ಅವಳು ಮಲ್ಕೊಳೋದು, ನೀನ್ ಹೇಳೋ ಮಾತು ತುಂಬಾ ನಿಜ ಅಕ್ಕ. ಅಜ್ಜಿ ಅವರು, ಅದೇ ಅಭ್ಯಾಸ ಭೂಮಿಗೂ ಕೂಡ ಇದೆ ಅಂತಿದ್ದಾಗೆ ಅಲ್ಲೇ ಇರುವಂತಹ ಅಶ್ವಿನಿ ಶಾಕ್ಗೆ ಒಳಗಾಗ್ತಾರೆ. ರಾಮ್ ಅವರು, ಅಷ್ಟೇ ಅಲ್ಲ ಸಂಗೀತ ಹೇಳ್ದಾಗೆ ಇಬ್ರಲ್ಲೂ ಕೂಡ ಅದೆಷ್ಟೋ ವಿಷಯದಲ್ಲಿ ಹೋಲಿಕೆ ಇದೆ, ಓದ್ ಜನ್ಮದಲ್ಲಿ ಇಬ್ರು ಕೂಡ ಅಮ್ಮ ಮಗಳು ಆಗಿರ್ಬೋದೇನೋ ಅಂತ ಅನ್ನೋ ಒಂದು ಮಾತು ಈ ಕಡೆ ಅಶ್ವಿನಿ ಮನಸ್ಸನ್ನ ಕಲ್ಕುತ್ತೆ.
ನೀವ್ ಹೇಳೋದು ಸರಿ, ಅದಕ್ಕೆ ನಾನು ಹೇಳಿದ್ದು ಅವರಿಬ್ರು ಅಮ್ಮ ಮಗಳು ಅಂತ ಸಂಗೀತ ಹೇಳ್ತಾರೆ. ಭೂಮಿಯವರು ಮನ್ಸಲ್ಲೇ ಅಮ್ಮನ ತರ ಇರೋ ಶಾರದಮ್ಮನ್ನು ನಾನು ಬಿಟ್ಟೋಗ್ಬೇಕಲ್ಲ ಅಂತ ಹೇಳಿ ದೇವ್ರಿಗೆ ಕೈ ಮುಗಿತಾ ಮನ್ಸಲ್ಲ ನೆನೆ ಅಮ್ಮ ತಾಯಿ ಹೇಗಾದ್ರೂ ಮಾಡಿ ನಾನು ಈ ಮನೆಯಲ್ಲೇ ಉಳಿಯೋ ಮಾಡಮ್ಮ ಅಂತ ಹೇಳಿ ಕೇಳ್ಕೊತಾರೆ. ಆ ಒಂದು ಸಂದರ್ಭ ಕರೆಕ್ಟ್ ಆಗಿ ಸ್ವಲ್ಪ ಶಾಕ್ ಆಗೋ ಮಟ್ಟಿಗೆ ಸತ್ಯ ಅವರು ಮನೆಯಿಂದ ಹೊರಗಡೆ ನಿಂತು ಭೂಮಿ ಭೂಮಿ ಅಂತ ಕೂಗ್ತಾ ಇರ್ತಾರೆ. ಆ ಸದ್ದನ್ನು ಕೇಳಿಸ್ಕೊಂಡಂತಹ ಭೂಮಿಯವರು ಪಕ್ಕದಲ್ಲಿ ನಿಂತಿರೋ ಶಾರದಮ್ಮ ಅವ್ರ ಕೈನ ಇಟ್ಕೊಂಡು ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮನೆ ಮಂದಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿದ್ದೀನಿ ದೇವ್ರ ಮನೆಯಿಂದ ಹೊರಗಡೆಗೆ ಬರ್ತಾರೆ. ಇನ್ನು ಸತ್ಯ ಅವ್ರ ಮುಖ ನೋಡಿದಂತಹ ಭೂಮಿಯವರು ಸತ್ಯನ ಏನ್ ಅಷ್ಟೊಂದು ಜೋರಾಗಿ ಕರೆದ್ರಿ ಅಂತಿದ್ದಾಗೆ ನೆನ್ನೆ ಶ್ರವಣ್ ಅವರು, ಅಲ್ಲ ಸತ್ಯ ಒಳಗ್ ಬಂದ್ ಕರಿಬೇಕು ತಾನೆ, ಈಚೆ ನಿಂತ್ಕೊಂಡು ಇಷ್ಟೊಂದು ಜೋರಾಗಿ ಕೂಗಿದ್ರೆ ಗಾಬರಿ ಆಗಲ್ವಾ ಅಂತಿದ್ದಾಗೆ ಸತ್ಯ ಅವರು, ಅಲ್ಲ ಎಲ್ರು ಕೂಡ ಈಗ ಬಂದಿದ್ದು ನೋಡಿ ನಾನು ಯಾವ್ದೋ ಮದ್ವೆ ಸಮಾರಂಭಕ್ಕೆ ನೀವೆಲ್ಲ ಹೋಗ್ತಿದ್ದೀರಾ ಅಂತ ಅನ್ಕೊಂಡೆ, ನನಗೊಂದು ಫೋನ್ ಬಂತು ಹಾಗೆ ನಾನು ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟೆ, ಸಾರಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಸತ್ಯನ, ಇಲ್ಲ ಸರಿ ಎಲ್ಲಿ ನಮ್ ಸಾಹೇಬ್ರು ಬರ್ಲಿಲ್ವಾ, ಸಾಹೇಬ್ರು ಅಂತ ಹೇಳ್ಬಿಟ್ಟು ಮನೆಯವ್ರು ಎಲ್ರ ಮುಖನ ನೋಡಿ, ನಿಮ್ ಸಾಹೇಬ್ರು ಮನೆಗೆ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ, ಅಜ್ಜಿ ಅವರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತಾ, ಅಲ್ಲ ಮನೆ ಮಠ ಎಲ್ಲನೂ ಬಿಟ್ಟು ಅಂತದ್ದೇನ್ ಗನಂದಾರಿ ಕೆಲಸ ಮಾಡ್ತಿದ್ದಾನೆ ಸ್ಟೇಷನ್ ಅಲ್ಲಿ. ತಾಯಿ ಮಾತಿಗೆ ಶ್ರವಣ್ ಅವರು, ಅಮ್ಮ ಪೊಲೀಸ್ ಕೆಲಸ ಅಂದ್ರೆ ಹಾಗೇನೆ ಅಮ್ಮ, ಯಾವ ಟೈಮಲ್ಲಿ ಏನ್ ಎಮರ್ಜೆನ್ಸಿ ಕೆಲಸ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅಜಿತ್ ಅವರ ಸ್ನೇಹಿತ ಸತ್ಯ ಅವರು ಹೇಳ್ತಾರೆ, ಸರಿಯಾಗಿ ಹೇಳಿದ್ರಿ ಶ್ರವಣ್, ಯಾವ ಸಮಯದಲ್ಲಿ ಏನ್ ಕೆಲಸ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಅಜಿತ ತುಂಬಾ ಎಮರ್ಜೆನ್ಸಿ ಇದ್ದಾನೆ ಅಂತ ಭೂಮಿ ಮುಖನ ನೋಡ್ಕೊಂಡು ಹೇಳ್ತಾರೆ. ಈ ಒಂದು ಮಾತಿಗೆ ಶಾಕ್ ಆದಂತ ಲಚ್ಚಿ ಅವರು, ಸತ್ಯಣ್ಣ ಏನ್ ಹೇಳ್ತಿದ್ರ, ಎಮರ್ಜೆನ್ಸಿ ಅಂದ್ರೆ ಏನಾಯ್ತು ಅಂತದಂತ ಅಣ್ಣನ್ಗೆ ಆಗ್ಬೇಡಿ, ಎಲ್ರು ಕೂಡ ಟೆನ್ಷನ್ ಮಾಡ್ಕೊಂಬೇಡಿ, ಅಜಿತಾ ಇನ್ನು ಮನೆಗ್ ಬರ್ದಿರೋದಕ್ಕೆ ಕಾರಣ. ಸಂಗೀತ ಅವರು ಟೆನ್ಷನ್ ಮಾಡ್ಕೊಂಡು ಏನೋ ಕಾರಣ ಅಂತ ಕೇಳ್ತಿದ್ದಾಗೆ ಸತ್ಯ ಅವರು ಭೂಮಿ ಮುಖ ನೋಡ್ಕೊಂಡು ಅವನ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಿದ್ದಾಗೆ ಕೂಡ ಸ್ವಲ್ಪ ಶಾಕ್ ಆಗುತ್ತೆ. ಅವರು, ಸತ್ಯ ನೀನ್ ನಿಜ ಹೇಳ್ತಿದ್ಯಾ, ಅಜಿತ್ಗೆ ಟ್ರಾನ್ಸ್ಫರ್ ಆಗಿದ್ಯಾ ಅಂತಿದ್ದಾಗೆ ರಾಮ್ ಅವರು, ಸತ್ಯ ಏನ್ ಹೇಳ್ತಾ ಇದ್ಯಾ, ಅಜಿತ್ ಮತ್ತೆ ಟ್ರಾನ್ಸ್ಫರ್ ಆಗಿದ್ಯಾ, ಯಾವ ಕಾರಣ. ಭೂಮಿ ಅವರು, ಸತ್ಯಣ್ಣ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ಇಲ್ಲಾಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ, ನಾನು ಸಾಹೇಬ್ರ ಜೊತೆ ಸ್ಟೇಷನ್ ಅಲ್ಲಿ ಇದ್ದಾಗ ಅವ್ರು ಹೇಳ್ಬೇಕಿತ್ತು ತಾನೇ, ಒಂದ್ ವೇಳೆ ಅವ್ರು ಟ್ರಾನ್ಸ್ಫರ್ ಆಗೋಗಿದ್ರೆ ಇನ್ನು ಹೇಳಲೇ ಇಲ್ಲ ಅಂತಿದ್ದಾಗೆ ಸತ್ಯ ಅವರು, ಆಗ ಅವ್ನಿಗಿನ್ನೂ ಕೂಡ ಆರ್ಡರ್ ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನ್ಸಲ್ಲೇನೆ ಅದಾದ್ಮೇಲೆ ತಾನೇ ನಾನು ಕಮಿಷನರ್ ಸಹಾಯ ತಗೊಂಡು ಸ್ಕೆಚ್ ಹಾಕಿ ಅವನ್ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು. ಬೇರೆ ಊರ್ನಲ್ಲಿ ನೀವಿರೋ ಸ್ಥಳದಲ್ಲಿ ನಿಮ್ ಜೊತೆ ಯಾರು ಇರ್ಲಿಲ್ಲ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಮುಸ್ಕುನ್ನ ತೆಗ್ದಿ ಪರಸ್ಪರ ನಿಮ್ ಪ್ರೀತಿನ ಹೇಳ್ಕೋತೀರಾ, ನೀವಿಬ್ರು ಒಂದಾಗ್ತಿರೇನೋ ಅನ್ನೋ ಬೈಕೆ ನಂದು. ಶ್ರವಣ್ ಅವರು, ಸತ್ಯ ಅಜಿತ್ಗೆ ಏನಾದ್ರು ಮುಖ್ಯವಾದ ಕೆಲಸ ಏನಾದ್ರು ವಹಿಸಿದಾರಾ. ಸತ್ಯ ಅವರು, ಹೌದು, ಎಷ್ಟೇ ಆಗ್ಲಿ ನೀವು ಪೊಲೀಸ್ ವೃತ್ತಿಲಿ ಇದ್ದವರು, ಅನುಭವ ಜಾಸ್ತಿ, ಕರೆಕ್ಟ್ ಆಗಿ ಹೇಳಿದ್ರಿ, ಹೌದು ಇದೇ ರೀತಿ ಆಗಿದೆ ಅಂತಿದ್ದಾಗೆ ಭೂಮಿ ಸ್ವಲ್ಪ ಭಾವುಕಲಾಗ್ತಾಳೆ. ಸತ್ಯ ಅವರು, ಹೌದು ಯಾವ್ದೋ ಸೀಕ್ರೆಟ್ ಮಿಷನ್ ಅಂತೆ ಅಪ್ಪ, ಆ ರೀತಿ ಇರುವಂತಹ ಕೆಲ್ಸದ ಮೇಲೆ ಬ್ಯುಸಿ ಆಗಿದ್ದಾನೆ. ಇನ್ನು ಅದೇನಂತಹ ಸಂಗೀತ ಅವರು ಹೇಳ್ತಾರೆ, ಸತ್ಯ ಅವ್ನು ಯಾವಾಗ ಹೋಗ್ಬೇಕಂತೆ ಡ್ಯೂಟಿಗೆ ಜಾಯಿನ್ ಆಗ್ಬೇಕಾದ್ರೆ ಅಂತ ಹೇಳ್ತಿದ್ದಾಗೆ ನಿನ್ನೆ ಸತ್ಯ ಅವರು, ನಾಳೆನೆ. ಅಜ್ಜಿ ಅವರು, ಏನು ನಾಳೆನಾ, ಅಜಿತ್ ಮತ್ತೆ ಭೂಮಿ ಮೊದಲನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ನಾವಿದ್ರೆ ಸಿಡಿಲ್ ಬಡಿಯೋ ಹಾಗೆ ಹೇಳ್ತಾ ಇದೆಯಲ್ಲೋ. ಲಚ್ಚಿ ಅವರು, ಅಲ್ಲಿಗೆ ನಾವು ಮಾಡಿರೋಂತಹ ಸರ್ಪ್ರೈಸ್ ಪ್ಲಾನಿಂಗ್ ಎಲ್ಲ ಸಪ್ಪೆ ಆಯ್ತು. ಅವ್ರು ಹೇಳ್ತಾರೆ, ಏನಪ್ಪ ಮಾಡೋದು, ಅವ್ನ್ ಕೆಲ್ಸನೇ ಅಂತದಲ್ವಾ. ಭೂಮಿ ಅವರು, ಸಾಹೇಬ್ರು ನಾಳೆನೆ ಹೊರಡ್ಬೇಕಾ ಅಂತ ಸತ್ಯನ್ ಕೇಳಿದಾಗ ಸತ್ಯ ಅವರು, ಹೌದು ನಿನ್ಗೆ ಬಟ್ಟೆನ ಪ್ಯಾಕ್ ಮಾಡು ಅಂತ ಹೇಳಿ ಅವನು ಫೋನ್ ಮಾಡಿ ಹೇಳಿದ್ನಂತಲ್ಲ. ಭೂಮಿ ಅವರು ಈ ವಿಷಯಕ್ಕೆ ಬಟ್ಟೆನ ಪ್ಯಾಕ್ ಮಾಡಕ್ ಹೇಳಿದ್ದ ಸತ್ಯಣ್ಣ ಅಂತಿದ್ದಾಗೆ ಅಶ್ವಿನಿ ಅವರು, ಅಯ್ಯೋ ಅವ್ರು ನಿನ್ ಬಟ್ಟೆನ ಪ್ಯಾಕ್ ಮಾಡಕ್ ಹೇಳಿದ್ರ. ಅಂಜು ಅವರು, ಟ್ರಾನ್ಸ್ಫರ್ ಆಗಿರೋದು ಅಜಿತ್ಗೆ ಅಂತ ಅಂದ್ಮೇಲೆ ಇನ್ನೇನ್ ನಿನ್ ಬಟ್ಟೆನ ಪ್ಯಾಕ್ ಮಾಡಕ್ಕಾಗತ್ತಾ ಭೂಮಿ. ಅವರು, ಅಂಜು ಅಜಿತ ಭೂಮಿನ ಜೊತೆ ಕರ್ಕೊಂಡು ಹೋಗ್ತಾನೆ ಅಂತ ಭೂಮಿ ಅನ್ಕೊಂಡಿದ್ಲು ಅಂತ ಅನ್ಸುತ್ತೆ ಅಂತಿದ್ದಾಗೆ ನೆನ್ನೆ ರಾಮ್ ಅವರು, ಸಂಗೀತ ಇದ್ರಲ್ಲಿ ತಪ್ಪೇನಿದೆ, ಇರೋ ಕಡೆ ಹೆಂಡತಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ ತಾನೆ. ಭೂಮಿ ಅವರು, ಸತ್ಯಣ್ಣ ಸಾಹೇಬರಿಗೆ ಟ್ರಾನ್ಸ್ಫರ್ ಆಗ್ತಿದ್ಯಲ್ಲ ಅವ್ರ ಜೊತೆ ನಾನು ಕೂಡ ಹೋಗ್ಬೇಕಾ ಅಂತ ಕೇಳ್ತಿದ್ದಾಗೆ ಸತ್ಯ ಅವರು, ಫ್ಯಾಮಿಲಿಗೆ ನೋ ಎಂಟ್ರಿ ಅಂತೆ ಭೂಮಿ, ಯಾವ ಊರು ಏನು ಎತ್ತ ಅಂತ ಗೊತ್ತಿಲ್ವಲ್ಲ, ನಿನ್ನ ಹೇಗ್ ಕರ್ಕೊಂಡು ಹೋಗಕ್ಕಾಗುತ್ತೆ ಹೇಳು ಅಂತಿದ್ದಾಗೆ ಭೂಮಿಯವರು ಸ್ವಲ್ಪ ಬೇಸರಕ್ಕೂ ಒಳಗಾಗ್ತಾರೆ. ಮನೆಯವರು ಕೂಡ ಆ ಭೂಮಿ ಒಂದು ಇದಕ್ಕೆ ಬೇಸರಕ್ಕೆ ಒಳಗಾಗ್ತಾರೆ. ಅವನು ಅಲ್ಲಿಗೆ ಹೋಗಿ ಫ್ಯಾಮಿಲಿ ಎಲ್ಲ ಸೆಟ್ ಆದ್ಮೇಲೆ ತಾನೇ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಿಕ್ಕಾಗೋದು. ಅವರು ಯಾವ ಊರಿಗೆ ಕಳಿಸ್ತಾರೆ ಅವನ್ನ ಅಂತಿದ್ದಾಗೆ ಸತ್ಯ ಅವರು, ಅಜ್ಜಿ ಅದ್ರ ಬಗ್ಗೆ ಸಂಪೂರ್ಣ ವಿವರ ಗೊತ್ತಿಲ್ಲ ನನಗೆ, ಬಂದ್ಮೇಲೆ ಕೇಳಬೇಕು ಯಾವ ಊರು ಏನು ಎತ್ತ ಅಂತ. ಅಜಿತ್ ಅವರು ಆ ರೀತಿ ಹೇಳಿದರೆ ಅನ್ನೋ ಭಾವನೆಗೆ ಎಲ್ಲರೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರ್ತಾರೆ. ಅದಕ್ಕೆ ಸತ್ಯ ಅವರು, ಒಂದ್ ನಿಮಿಷ ನಾನೇ ಹೋಗ್ಬಿಟ್ಟು ಎಲ್ಲ ಬಟ್ಟೆನೂ ಅಜಿತನ್ ಪ್ಯಾಕ್ ಮಾಡ್ಬಿಡ್ತೀನಿ ಅಂತಿದ್ದಾಗೇನೆ ಅಜ್ಜಿ ಅವರು, ಒಂದ್ ನಿಮಿಷ ನಿಂತ್ಕೋ, ಗುಂಡ್ಕಲ್ ತರ ಅವ್ನ ಹೆಂಡತಿ ಇರ್ಬೇಕಾದ್ರೆ ನೀನ್ ಯಾಕೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತೀಯ, ಅವಳೇ ಎಲ್ಲಾನು ಕೂಡ ಮಾಡ್ತಾಳೆ, ಬರಿ ಹೋಗಮ್ಮ ನೀನು ಅಂತ ಹೇಳ್ತಿದ್ದಾಗೆ ಭೂಮಿ ಅವರು, ಸರಿ ಅಜ್ಜಿ. ಭೂಮಿ ಅವರು ಒಳಗಡೆ ಹೋಗ್ತಾರೆ ಬೇಜಾರಲ್ಲಿ. ಅಜಿತ್ ಅವರು ಒಂದು ಟ್ರಾನ್ಸ್ಫರ್ ಸುದ್ದಿ ಎಲ್ರಿಗೂ ಸಹ ಕಹಿ ಘಟನೆ ಆಗಿರುತ್ತೆ.
ಇನ್ನು ಈ ಕಡೆ ಶ್ರವಣ್ ಅವರು ಬನ್ನಿ ಎಲ್ಲರೂ ಒಳಗೆ ಸತ್ಯ ಬಾ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನೇ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಇನ್ನು ಅಲ್ಲೇ ನಿಂತಿರುವಂತಹ ಸತ್ಯ ಅವರು ಒಂದು ರೀತಿ ಟೆನ್ಷನ್ ಆಯಿತು ಅನ್ನೋ ರೀತಿ ಫೋನ್ನ ಹಿಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಇನ್ನು ಫುಲ್ ನೈಟ್ ಆಗುತ್ತೆ. ಅವರು ಅಜಿತ್ ಅವರು ಎಲ್ಲ ಬಟ್ಟೆಗಳನ್ನು ಭೂಮಿ ಅವರು ಅಜಿತ್ ಅವ್ರ ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭ ಕರೆಕ್ಟ್ ಆಗಿ ಈ ಕಡೆ ಮನೆ ಒಳಗಡೆ ಸತ್ಯ ಅವ್ರ ಎಂಟ್ರಿ ಆಗುತ್ತೆ. 2 ದಿನ ನೀನಿನ್ನು ಅಜಿತ್ ನ ಹೇಳ್ತಿ ಅಲ್ಲ, ಅಷ್ಟೇ ಅಲ್ಲ ನೀನು ಈ ಮನೆಗೆ ಸೊಸೆಯಾಗಿ ಕೂಡ ಉಳ್ಕೊಳೋದಿಲ್ಲ, ದಾರಿಗೆ ಸುಂಕ ಕಟ್ತೇನೆ ವಾಪಸ್ ಹೋಗ್ತಿರೋಳು ಅಂತ ಹೇಳಿ ಈ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ನೀನು ನಿಜವಾಗ್ಲೂ ಅಜಿತ್ ಹೆಂಡತಿ ಅಂತ ಭಾವಿಸಿ, ಅಂದ್ರೆ ನೀನು ನಿಜವಾಗ್ಲೂ ಅಜಿತ್ನ ಹೆಂಡತಿ ಅಂತ ಭಾವಿಸಿ ಅಜಿತ್ ಬಟ್ಟೆನ ಪ್ಯಾಕ್ ಮಾಡೋ ಕೆಲಸನ ನಿನಗೆ ವಹಿಸಿದ್ದಾರೆ ಕೂಡ ಅಷ್ಟೇ. ಬಹಳ ಅಭಿಮಾನದಿಂದ, ಪ್ರೀತಿಯಿಂದ, ಗೌರವದಿಂದ ನನ್ನ ಗಂಡ ಅನ್ನೋ ಒಂದು ರೇಂಜ್ಗೆ ಇದನ್ನೆಲ್ಲ ನೀನು ಮಾಡ್ತಾ ಇದ್ಯಾ, ಇದು ನಿನ್ ಕೆಲ್ಸ ಅಲ್ಲ, ನಾನ್ ಮಾಡ್ತೀನಿ ಬಿಡು ಅಂತ ಶರ್ಟ್ ನ ಕಿತ್ಕೋತಿದ್ದಾಗೆ ಭೂಮಿ ಅವರು, ಬಿಡಿ ಸತ್ಯಣ್ಣ ಇದು ನನ್ ಸಾಯಬ್ರದು, ನಾ ಮುಟ್ಟೋ ಅಧಿಕಾರ ಅವ್ರ ಹೆಂಡತಿಯಾಗಿ ನನಗ್ ಮಾತಾಡೋದು ಅಂತ ಹೇಳಿ ಸತ್ಯ ಅವ್ರಿಗೆ ಮಕ್ಕೊಡ್ದಿರೋ ರೀತಿ ಹೇಳ್ತಾರೆ. ಸತ್ಯ ಅವರು ಯಾವ ಒಂದು ಅಧಿಕಾರದ ಮೇಲೆ ನೀನು ಈ ಒಂದು ಮಾತನ್ನ ಹೇಳ್ತಾ ಇದೀಯ ಅಂತ ಭೂಮಿನ ಕೇಳ್ತಾರೆ. ಈಗ್ಲೇ ಹೇಳಿದ್ನಲ್ಲ, 2 ದಿನ ಕಳೆದ್ರೆ ನಿಮ್ಮಿಬ್ರು ಸಂಬಂಧಕ್ಕೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಅಂತ. 2 ದಿನ ಕಳೆಯೋವರೆಗೂ ನಾನು ಒಪ್ಪಂದಿದ ಪ್ರಕಾರ ಅವ್ರ ಹೆಂಡತಿನೇ ಅಜಿತ್ ರಾಮ್ ನಾರಾಯಣ್, ಅಷ್ಟೇ ಅಲ್ಲ ನಾನ್ ಇಲ್ಲಿ ಇರೋವರೆಗೂ ಕೂಡ ಅಜಿತ್ ಸಾಹೇಬ್ರು ಎಲ್ಲಾ ಜವಾಬ್ದಾರಿನೂ ಕೂಡ ನಂದೆ. ಅವ್ರ ಬಟ್ಟೆನೂ ಕೂಡ ನಾನೇ ಪ್ಯಾಕ್ ಮಾಡ್ತೀನಿ, ನೀವೇನು ಕೂಡ ಮುಟ್ಟೋ ಅವಶ್ಯಕತೆ ಇಲ್ಲ. ನನ್ಗಿದೇ ಅರ್ಥ ಆಗ್ತಾ ಇಲ್ಲ, ನಿನಗೆ ಅಜಿತ್ ಮೇಲೆ ಇಷ್ಟೆಲ್ಲ ಪ್ರೀತಿ ಇದ್ದು ಅಂತ ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ಸಂಗೀತ ಅವ್ರ ಎಂಟ್ರಿ ಆಗುತ್ತೆ. ಸಂಗೀತ ಅವರು ಭೂಮಿ ಅನ್ನೋ ಒಂದು ಶಬ್ದ ಭೂಮಿ ಮತ್ತೆ ಸತ್ಯ ಅವ್ರ ಕಿವಿ ಮೇಲೆ ಬೀಳುತ್ತೆ. ಅಜಿತ್ ಬಂದ ಬೇಗ ಬಾ ಅಂತ ಕರೀತಾರೆ. ಇನ್ನು ಸಂಗೀತ ಅವ್ರ ಮಾತಿಗೆ ಈ ಕಡೆ ಫುಲ್ ಖುಷಿಯಾದಂತಹ ಭೂಮಿ ಅವರು ಹ್ಯಾಪಿಯಾಗಿ ಸಾಹೇಬ್ರು ಅಂತ ಹೇಳಿ ಅಲ್ಲಿಂದ ಓಡೋಗ್ತಾರೆ. ಇನ್ನು ಸತ್ಯ ಅವರು ಅಲ್ಲೇ ಯೋಚನೆ ಮಾಡ್ತಾ ನಗ್ತಾ ನಿಂತಿರ್ತಾರೆ. ಇಬ್ಬರಿಗೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಪರಸ್ಪರ ಆಳವಾದ ಪ್ರೀತಿ ಇದ್ರೂ ಕೂಡ ಇವನಿಗೆ ಹೇಳ್ಕೊಳಲ್ಲ, ಇವಳು ಅವನಿಗೆ ಹೇಳ್ಕೊಳ್ಳೋದಿಲ್ಲ. ಇಬ್ರು ಯಾವಾಗ ಹೊಂದಾಗ್ತಾರೆ ಅಂತ ನಾನೇ ಕಾಯ್ತೀನಿ. ಅಕಸ್ಮಾತ್ ಕಣ್ಮುಂದೆ ಆ ಒಂದು ದೃಶ್ಯ ಬಂದ್ರೆ ನಾನೇ ಹತ್ತು ಬಿಡ್ತೀನೇನೋ ಗೊತ್ತಿಲ್ಲ, ಕೂಡ ಅವರಿಬ್ರು ಒಂದಾಗ್ಲಿ ಅನ್ನೋದೇ ನನ್ನ ಆಶಯ. ಮನೆಯಲ್ಲಿ ಹಾಲ್ ನಲ್ಲಿ ಸಾಹೇಬ್ರು ಕೂತಿರ್ತಾರೆ, ಎಲ್ಲರೂ ಸಹ ಅಲ್ಲೇ ಇರ್ತಾರೆ. ಏನು ಭೂಮಿ ಅವರು ಭಾರವಾದ ದುಃಖದ ಮನಸ್ಸಿಂದ ಬರ್ತಾರೆ. ಭೂಮಿ ಅಂತ ಅಜಿತ್ ಕೂಗಿದ ತಕ್ಷಣ ನೋಡಿದ ತಕ್ಷಣ ಭೂಮಿ ಅವರು ಸಾಹೇಬ್ರೆ ಅಂತ ಓಡ್ ಬಂದು ಅಜಿತ್ ನ ತಬ್ಕೊಂಡು ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭೂಮಿ ಅವರು, ಸಾಹೇಬ್ರೆ ನನ್ನ ಯಾಕೆ ಬಿಟ್ಟೋದ್ರಿ ನೀವ್ ಎಲ್ಲೋದ್ರಿಂದ ನಾನು ಎಷ್ಟು ಯೋಚನೆ ಮಾಡೋದು ಸಾಹೇಬ್ರೆ, ನೀವ್ ಎಲ್ಲೇ ಹೋದ್ರು ನನ್ನ ಕರ್ಕೊಂಡು ಹೋಗ್ಬೇಕು, ಹೋಯ್ತಿರೋ ನನ್ನ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಸಾಹೇಬ್ರೆ. ದೊಡ್ಡವರೆಲ್ಲ ಹೇಳ್ತಾರ ರಾಮ ಕಾಡಿಗೆ ವನವಾಸಕ್ಕೆ ಹೋದ್ರೆ ಸೀತೆನೂ ಕರ್ಕೊಂಡು ಹೋದ್ರು ಅಂತ, ಅದೇ ರೀತಿ ನೀವು ಕೂಡ ನನ್ನ ಕರ್ಕೊಂಡು ಹೋಗ್ಬೇಕು ಸಾಹೇಬ್ರೆ, ಎಲ್ಲೋದ್ರು ನನ್ನ ಕರ್ಕೊಂಡು ಹೋಗಿ ಸಾಹೇಬ್ರೆ, ನಿಮ್ಮನ್ ಬಿಟ್ಟು ನಾನು ಇರೋದಿಲ್ಲ ಅಂತ ಹೇಳಿ ಅಜಿತ್ ಅವ್ರನ್ನ ತಬ್ಕೊಂಡು ಗೋಳಾಡ್ತಾ ಇರ್ತಾರೆ. ಆ ರೀತಿ ಈ ಕಡೆ ಅಜಿತ್ ಮುಖನ ನೋಡಿ ಭೂಮಿ ಕನ್ಸ್ ಕಾಣೋ ರೀತಿ ವ್ಯಕ್ತಪಡಿಸ್ತಾರೆ. ಭೂಮಿ ಅಜಿತ್ ಮುಖನ ನೋಡ್ಕೊಂಡು ಭಾರವಾಗಿ ದುಃಖದಲ್ಲಿ ನಿಂತಿರೋದನ್ನ ನೋಡಿದಂತಹ ಅಜಿತ್ ಅವರು, ಇನ್ನು ಸಂಗೀತ ಅವರು ಭೂಮಿ ಅಂತ ಅಜ್ಜಿನೂ ಕೂಗಿದ್ರು ಸಹ ಈ ಕಡೆ ಯಾರೇ ಕೂಗಿದ್ರು ಮಾತಾಡದೆ ಗರ ಬರ್ದಿರೋ ಹಾಗೆ ನಿಂತಿರ್ತಾರೆ ಭೂಮಿ ಅವರು. ಇನ್ನು ಸಂಗೀತ ಅವರು ಭೂಮಿ ಹತ್ರ ಹೋಗಿ ಭೂಮಿ ಅಂತ ಹೇಳಿ ಎಚ್ಚರ ಮಾಡ್ತಾರೆ. ಅಜಿತ್ ನೋಡಿದ್ರೆ ನಿನ್ನ ಭೂಮಿ ಅಂತ ಆಗಿಂದ ಕರೆತೇನೆ ಇದ್ದಾನೆ, ಆದ್ರೆ ನೀನ್ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಲ್ಲ, ಕಳ್ದೋಗಿದ್ಯಾ ಭೂಮಿ ನೀನು? ಅವರು ಕಳ್ದೋಗಿದ್ದಾರೆ ಆದ್ರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಶ್ರವಣ್ ಅವರು ಅಜಿತ ನಿನ್ನ ಇದಕ್ಕಿದ್ದಾಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡೋದಂತೆ ಸತ್ಯ ಹೇಳ್ದ ಹಾಗಂತ, ಯಾವ ಊರಿಗೆ ಅಂತ ಹೇಳಿ ಅಜಿತ್ ಅವ್ರನ್ನ ಕೇಳ್ತಾರೆ ಶ್ರವಣ್ ಅವರು. ಅಜಿತ್ ಅವರು ವಿಜಯಪುರ ಅಂತಿದ್ದಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಅವರು ಏನು ವಿಜಯಪುರನ? ಅಜಿತ್ ಅವರು, ಅಜಿತ ನಮ್ಮೆಲ್ಲರನ್ನು ಬಿಟ್ಟು ನೀನು ಅಷ್ಟು ದೂರ ಹೋಗ್ತಿದ್ಯೇನೋ, ಸತ್ಯ ಅವರು ಭೂಮಿನೇ ಬಿಟ್ಟು ಹೋಗ್ತಿದ್ದಾನೆ ಅವನು ಅಂತಿದ್ದಾಗೆ ಭೂಮಿ ಮತ್ತೆ ಅಜಿತ್ ಒಬ್ರನ್ನೊಬ್ರು ನೋಡ್ಕೋತಾರೆ ಭಾರವಾದ ಮನಸ್ಸಲ್ಲಿ. ಅಜ್ಜಿ ಅವರು ಅವ್ರು ಹೇಳ್ಬಿಟ್ರು ಅಂತ ಹೇಳಿ ನೀನ್ ತಲೆನ ಹಾಡ್ಸ್ಬಿಟ್ಟಿಯಾ ಅಲ್ಲ ಅಂತ ಹೇಳ್ಬೇಕಿತ್ತು ಅಂತಿದ್ದಾಗೆ ಶ್ರವಣ್ ಅವರು, ಸೀನಿಯರ್ ಆಫೀಸರು ಏನ್ ಹೇಳಿದ್ರು ಅದಕ್ಕೆ ನಾವು ನೋ ಅನ್ನೋ ಹಾಗಿಲ್ಲ, ಪೊಲೀಸ್ ಪ್ರೋಟೋಕಾಲ್ ಅಂತಿದ್ದಾಗೆ ಸಂಗೀತ ಅವರು, ಬೆಂಕಿ ಬಿತ್ತು ಪ್ರೋಟೋಕಾಲ್ಗೆ, ನನ್ನ ಮಗನ್ನ ನನ್ನಿಂದ ದೂರ ಮಾಡುವಂತಹ ಯಾವ ಒಂದು ರೂಲ್ಸ್ ಅನ್ನು ನಾನು ಒಪ್ಪೋದಿಲ್ಲ ಕಣೋ. ಅಜಿತ್ ಅವರು, ಇಲ್ಲಮ್ಮ ಇದು ತುಂಬಾ ಹೈ ಪ್ರೊಫೆಷನಲ್ ಕೇಸ್, ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಸಿನ್ಸಿಯರ್ ಕರೇಜ್ ಇರುವಂತಹ ಆಫೀಸರ್ ಆಗ್ಬೇಕಿತ್ತು. ನನಗೆ ಅಸೈನ್ ಮಾಡಿದಾಗ ಇದಕ್ಕೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ, ನಾನು ಒಪ್ಕೊಳ್ಳೇಬೇಕಾಯ್ತು ಅಂತಿದ್ದಾಗೆ ದೇವಯಾನಿಯವರು ಡ್ಯೂಟಿಗೆ ಜಾಯಿನ್ ಆಗ್ಬೇಕಂತೆ ನಾಳೆನೆ. ಏನು ನಾಳೆನೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಇನ್ನು ಅಜ್ಜಿ ಅವರು ಒಪ್ಕೊಂಡೇ ಬಾರ್ದಿತ್ತು, ನೀನು ಕಣೋ ಅಜಿತ, ಕೆಲ್ಸ ಅಂತ ಬಂದ್ರೆ ನೀನು ಮನೆನೇ ಮರ್ತ್ ಬಿಡ್ತೀಯಾ. ಸಂಗೀತ ಅವರು, ಅಜಿತ ನಾಡಿದ್ ನಮ್ಮೆಲ್ರಿಗೂ ಕೂಡ ಒಂದು ವಿಶೇಷವಾದ ದಿನ ಕಣೋ, ಮರ್ತ್ ಬಿಡ್ತೀಯಾ ನೀನು? ರಾಮ್ ಅವರು, ಲೋ ನಿನ್ ಮದ್ವೆ ವಾರ್ಷಿಕೋತ್ಸವ ಕಣೋ. ಅಜ್ಜಿ ಅವರು, ಅದನ್ನ ನಾವು ಗ್ರ್ಯಾಂಡ್ ಆಗಿ ಆಚರಿಸ್ಬೇಕು ಅಂತ ಇದ್ದೀವಿ.
ಹೀಗೆ ಏನು ಅಂತ ಹೇಳಿ ನಾವಿಲ್ಲಿ ಮಂಡಕ್ಕಿ ತಿಂತ ಯೋಚನೆ ಮಾಡ್ತಾ ಇದ್ರೆ ಪಟ್ ಅಂತ ಬಂದು ಚಟ್ ಅಂತ ಹೊರಟ್ಬಿಟ್ರೆ ಹೇಗೋ. ಇನ್ನು ಅಜಿತ್ ಅವರು ಭಾವುಕರಾಗ್ತಾರೆ. ಇನ್ನು ದೇವಯಾನಿಯವರು ಹೇ ಆನಿವರ್ಸರಿ ಸೆಲೆಬ್ರೇಷನ್ ನ ನೀನು ಮುಗಿಸ್ಕೊಂಡು ಹೋಗ್ಬೋದಲ್ವಾ ಕಂದ. ಅವರು ಆನಿವರ್ಸರಿಗೆ ಏನತ್ತೆ ವರ್ಷಕ್ಕೊಂದ್ಸತಿ ಬಂದೇ ಬರುತ್ತೆ. ಅಜ್ಜಿ ಅವರು ನಿನ್ ಕೆಲ್ಸನೂ ಕೂಡ ದಿನ ಇದ್ದೇ ಇರುತ್ತೆ, ಇನ್ನು ಹೊಡೋಗೋದಿಲ್ಲ, ನಿಧಾನಕ್ಕೆ ಹೋಗು ಅಂತಿದ್ದಾಗೆ ಅಜಿತ್ ಅವರು ಇದಕ್ಕೆ ಓಕೆ ಅಂತ ಹೇಳಾಗಿದೆ ಅಜ್ಜಿ. ಸಂಗೀತ ಅವರು ಅಜಿತ ಭೂಮಿನೂ ಜೊತೆಲೆ ಕರ್ಕೊಂಡು ಹೋಗ್ತಿದ್ಯೇನೋ ಅಂತ ಕೇಳ್ತಾರೆ. ಈ ಕಡೆ ಸತ್ಯ ಅವರು ಅಜಿತ್ ನೋಡ್ತಾ ಇರೋದನ್ನ ನೋಡಿ ಇಬ್ರು ಗಂಡ ಹೆಂಡತಿ ಪರಸ್ಪರ ನೋಡಿ ಸಾಕು, ಈಗೇನು ನೀನು ಭೂಮಿನ ನಿನ್ ಜೊತೆ ಕರ್ಕೊಂಡು ಹೋಗ್ತಿದ್ಯಾ ಇಲ್ವಾ ಅಂತಿದ್ದಾಗೆ ಅಜಿತ್ ಅವರು ಭಾರವಾದ ಮನಸ್ಸಿಂದ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಅವರು ಒಬ್ನೇ ಹೋಗ್ತಿದ್ಯಾ, ಬೇಡ ಭೂಮಿನೂ ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗು. ಸಂಗೀತ ಅವರು ಅಜಿತ ಅಂತಿದ್ದಾಗೇನೆ ಅಜಿತ್ ಅವರು ಇಲ್ಲಮ್ಮ ಹೋಗ್ತಾ ಇರೋದು ಹೊಸ ಜಾಗ, ಅಲ್ಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೋ ಏನೋ, ನಾನು ಹೋಗಿ ಅಲ್ಲಿ ಅಡ್ಜಸ್ಟ್ ಆಗ್ತೀನಿ, ಅದಾದ್ಮೇಲೆ ಬೇರೆಯವ್ರನ್ನ ಅಲ್ಲಿ ಕರ್ಸ್ಕೊಳೋ ಯೋಚನೆನ ಮಾಡ್ತೀನಿ. ಅವರು ಬ್ರೋ ನಾಳೆ ಒಂದ್ ದಿವಸ ಇಲ್ಲೇ ಇರು, ನಿಮ್ ವೆಡ್ಡಿಂಗ್ ಆನಿವರ್ಸರಿಗೆ ನಾವೇನೇನೋ ಸರ್ಪ್ರೈಸ್ ಮಾಡಿದೀವಿ, ಎಲ್ಲ ಮುಗಿಸಿ ನೀನು ಹೋಗ್ಬೋದು ತಾನೆ. ಅವರು ಇಲ್ಲ ಜಚ್ಚಿ, ನಾನು ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿಂದ ಹೊರಡ್ಬೇಕು, ರೆಡಿ ಎಲ್ಲ ಪ್ಲಾನ್ ಆಗೋಗಿದೆ ಅಂತಿದ್ದಾಗೆ ನಿನ್ನೆ ಭೂಮಿ ಅವ್ರು ಭಾವುಕರಾಗ್ತಾರೆ. ಅವ್ರು ಏನ್ ಹೇಳಿದ್ರು ಒಂದ್ ಅಡ್ಡ ಹೇಳ್ತಾನೆ, ನಮ್ ಫೀಲಿಂಗ್ಸ್ ಅರ್ಥ ಆಗಲ್ಲ ಇವನ್ಗೆ. ಭೂಮಿ ಮುಖನ ಅಜಿತ್ ನೋಡ್ತಾರೆ. ದೇವಯಾನಿಯವರು ಅಲ್ವೋ ಎಲ್ಲದಕ್ಕೂ ಈಗ ಒಂಟಿ ಕಾಲಲ್ಲಿ ಅಡ್ಡ ನಿಂತ್ರೆ ಹೇಗೆ. ಅವರು ಮದ್ವೆ ಆಗಿ ಮೊದಲನೇ ವರ್ಷ ವೆಡ್ಡಿಂಗ್ ಆನಿವರ್ಸರಿ ದಿನ ಗಂಡ ಹೆಂಡತಿ ಬೇರೆ ಇರ್ತಾರೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೋ ಅಜಿತ್. ಶ್ರವಣ್ ಅವರು ಒಂದ್ ಕೆಲಸ ಮಾಡ್ಬೋದು, ಸೆಲೆಬ್ರೇಷನ್ ನ ಇವಾಗ್ಲೇ ಮಾಡ್ಬಿಟ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ, ಅವನಿಗೂ ಕೂಡ ರಿಲೀಫ್ ಆಗ್ಬೋದು. ಅಜಿತ್ ರಾಮನಾರಾಯಣ ಅವರು ಹೇಳ್ತಾರೆ, ಬೇಡ ನನಗೂ ಕೂಡ ತುಂಬಾ ಸುಸ್ತಾಗಿದೆ, ಇದನ್ನ ಇಲ್ಲಿಗೆ ಡ್ರಾ ಮಾಡ್ಬಿಡೋಣ, ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳ್ತಾರೆ. ಅದನ್ನ ಗ್ರ್ಯಾಂಡ್ ಆಗಿ ಆಚರಿಸಬೇಕು ಅಂತ ಇದ್ದೀವಿ. ಹೇಗೆ ಏನು ಅಂತ ನಾವಿಲ್ಲಿ ಮಂಡಕ್ಕಿ ತಿಂತ ಯೋಚನೆ ಮಾಡ್ತಾ ಇದ್ದೀವಿ.